ಜೂನಿಯರ್ 2025ರ ಕನ್ನಡ ಮೂವಿ. ಇದರಲ್ಲಿ ರವಿಚಂದ್ರನ್, ಕಿರೀಟಿ, ಜೆನಿಲಿಯಾ, ಶ್ರೀಲೀಲಾ ಆ್ಯಕ್ಟ್ ಮಾಡಿದ್ದಾರೆ. ಇದನ್ನು ರಾಧಾಕೃಷ್ಣ ರೆಡ್ಡಿ ಅವರು ಡೈರೆಕ್ಟ್ ಮಾಡಿರುವ ಚಿತ್ರ. ಇವರು ಮಾಯಾಬಜಾರ್ ಮೂವಿನೂ ಸಹ ಡೈರೆಕ್ಟ್ ಮಾಡಿದ್ದಾರೆ. ಕತೆಗೆ ಬಂದರೆ, ಹೀರೋ ಅಭಿ ಅವರ ತಂದೆ ತಾಯಿಗೆ 45ರಿಂದ 50 ವರ್ಷ ಇರುವಾಗ ಹುಟ್ಟುತ್ತಾನೆ. ಟ್ರೈಲರಲ್ಲಿ ನೋಡಿದ ಹಾಗೆ ಜನ ಈ ವಯಸ್ಸಿನಲ್ಲಿ ಇದೆಲ್ಲ ಬೇಕಿತ್ತಾ ಅಂತ ಚುಚ್ಚು ಮಾತಾಡ್ತಾರೆ. ಮತ್ತು ಇವರಿಗೆ ಜನ್ರೇಷನ್ ಗ್ಯಾಪ್ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಅಪ್ಪ ಮಗನ ನಡುವೆ ಕನೆಕ್ಷನ್ ಅಷ್ಟು ಇರ್ತಾ ಇರಲ್ಲ. ಈ ಮೂವಿಲಿ ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಡ್ಯಾನ್ಸ್, ಫೈಟ್, ಸ್ಟಂಟ್ಸ್ ಬೇರೆ ಲೆವೆಲಲ್ಲೇ ಇದೆ. ಇವರದ್ದು ಫಸ್ಟ್ ಮೂವಿ ಅಂತ ಅನಿಸೋದೇ ಇಲ್ಲ. ಇನ್ನು ರವಿಚಂದ್ರನ್ ಅವರಂತೂ ಕೇಳೋ ಹಾಗೆ ಇಲ್ಲ. ಎಮೋಷ್ನಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರ ಪರ್ಫಾರ್ಮೆನ್ಸ್ ವ್ಯಾಲ್ಯೂಬಲ್ ಆಗಿದೆ. ಮತ್ತು ಒಂದು ಫೋಟೋ ತೋರಿಸ್ತಾರೆ, ಅದರ ಹಿಂದೆ ಅಡಗಿರೋ ವಿಷಯ ಏನು ಅನ್ನೋದೇ ಒಂಥರ ಕ್ಯೂರಿಯಸ್ ಆಗಿದೆ. ಈ ಮೂವಿಲಿ ಜನ್ರೇಷನ್ ಗ್ಯಾಪ್ ಬಗ್ಗೆ ಒಂದಷ್ಟು ಹೇಳಿದ್ದಾರೆ. ಮತ್ತು ಜೆನಿಲಿಯಾ ಅವರ ಮೂವೀಸ್ ಯೂಶ್ವಲಿ ಫನಿಯಾಗಿರುತ್ತೆ. ಅವ್ರು ಫನಿಯಾಗಿ ಆ್ಯಕ್ಟ್ ಮಾಡಿರ್ತಾರೆ. ಆದರೆ ಈ ಮೂವಿಲಿ ಅವ್ರದ್ದು ಸೀರಿಯಸ್ ರೋಲ್ ಆಗಿರುತ್ತೆ. ಹಾಗಾಗಿ ಅವರಿಗೆ ಅಷ್ಟೊಂದು ಸೂಟ್ ಆಗಲ್ಲ ಅಂತ ನನಗನ್ಸುತ್ತೆ. ಇನ್ನು ಶ್ರೀಲೀಲಾ ಅವರಂತೂ ಡ್ಯಾನ್ಸ್ಗಳಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ವೈರಲ್ ಡ್ಯಾನ್ಸ್ ತುಂಬ ಚೆನ್ನಾಗಿದೆ. ಬೋತ್ ಇಬ್ಬರು ಹೀರೋ ಹೀರೋಯಿನ್ ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೆನ್ ಮತ್ತು ಈ ಮೂವಿ ಒಂದು ಕಮರ್ಷಿಯಲ್ ಮೂವಿ ಆಗಿದೆ. ಲೈಕ್ ತೆಲುಗು ಮೂವೀಸ್ ಥರ ಒಂದಷ್ಟು ತೆಲುಗು ಮೂವೀಸ್ ನೋಡಿದ್ರೆ ಕಮರ್ಷಿಯಲ್ ಮೂವಿ ಥರ ಇದೆ. ಮತ್ತು ಇದೊಂಥರ ಫೀಲ್ ಗುಡ್ ಮೂವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇಟ್ಸ್ ಎ ಡೀಸೆಂಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಹೇಳ್ಬೋದು. ಇಷ್ಟು ಈ ಸಿನಿಮಾದ ರಿವ್ಯೂ ಆಗಿದೆ ನನ್ನ ಕಡೆಯಿಂದ. ಫೀಲ್ ಗುಡ್ ಮೂವಿನ ಇಷ್ಟಪಡೋರು ಖಂಡಿತ ಇದನ್ನು ಹೋಗಿ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.